ಲೋಕಸಭೆ ಅಭ್ಯರ್ಥಿ ಮಾಜಿ ಸಿಎಂ ಜಗದೀಶ್ ಶೆಟ್ಟರ್ ಇದೀಗ ಜಗದೀಶ್ ಶೆಟ್ಟರ್ ಅನ್ನ ಗೆಲ್ಲಿಸಲೇಬೇಕು ಅಂತ ಪಣ ತೊಟ್ಟಿದ್ದಾರೆ ರಾಜಾಹುಲಿ. ಹೀಗಾಗಿ ಒಂದಷ್ಟು ರಣತಂತ್ರಗಳನ್ನ ಕೂಡ ರೂಪಿಸ್ತಾ ಇದ್ದಾರೆ. ಬೆಳಗಾವಿ ಲೋಕಸಭೆ ಅಭ್ಯರ್ಥಿ ಜಗದೀಶ್ ಶೆಟ್ಟರ್ ಅನ್ನ ಗೆಲ್ಲಿಸೋದಕ್ಕೆ ಮಾಜಿ ಮುಖ್ಯಮಂತ್ರಿ ಬಿಎಸ್ ಯಡಿಯೂರಪ್ಪ ಮುಖಂಡರಿಗೆ ಒಂದಷ್ಟು ಸಲಹೆ ಸೂಚನೆಗಳನ್ನ ಕೊಟ್ಟಿದ್ದಾರೆ. ಬಿಜೆಪಿ ಮುಖಂಡರೊಂದಿಗೆ ಸಭೆಯನ್ನ ನಡೆಸಿ ಪ್ರಮುಖ ಟಾಸ್ಕ್ಗಳನ್ನ ಕೂಡ ಕೊಟ್ಟಿದ್ದಾರೆ ಜಿಲ್ಲಾ ಮುಖಂಡರಿಗೆ ಅನ್ನೋ ಮಾಹಿತಿ ಲಭ್ಯವಾಗಿದೆ. ಬೆಳಗಾವಿ ಬಿಜೆಪಿ ಅಭ್ಯರ್ಥಿ ಜಗದೀಶ್ ಶೆಟ್ಟರ್ ಅನ್ನ ಗೆಲ್ಲಿಸೋದಕ್ಕೆ ಇದೀಗ ಒಂದಷ್ಟು ಪ್ಲಾನ್ಗಳನ್ನ ಕೂಡ ಮಾಡಲಾಗ್ತಾ ಇದೆ. ಬೆಳಗಾವಿಯ ಲೋಕಸಭೆ ಕ್ಷೇತ್ರದಲ್ಲಿ ರಾಜಾಹುಲಿ ಈಗಾಗಲೇ ಮುಖಂಡರಿಗೆ ಹಾಗೆ ಬಿಜೆಪಿ ಮುಖಂಡರಿಗೆ ಜಿಲ್ಲಾ ಮುಖಂಡರಿಗೆ ಪ್ರಮುಖ ಟಾಸ್ಕ್ಗಳನ್ನ ಕೂಡ ಕೊಟ್ಟಿದ್ದಾರೆ. ಒಂದಷ್ಟು ಸಲಹೆ ಸೂಚನೆಗಳನ್ನ ಕೂಡ ಕೊಟ್ಟಿದ್ದಾರೆ ಅನ್ನೋ ಮಾಹಿತಿ ಲಭ್ಯವಾಗಿರುವಂತದ್ದು. ಶತಾಯಗತಾಯ ಜಗದೀಶ್ ಶೆಟ್ಟರ್ ಈ ಬಾರಿ ಗೆಲ್ಲಲೇಬೇಕು. ಈ ಎಂಪಿ ಚುನಾವಣೆಯಲ್ಲಿ ವಿಧಾನಸಭಾ ಚುನಾವಣೆಯಲ್ಲಿ ಕಾಂಗ್ರೆಸ್ನಿಂದ ಸ್ಪರ್ಧೆ ಮಾಡಿ ಸೋಲನ್ನ ಅನುಭವಿಸಿದ್ದಾರೆ. ಈಗ ಮತ್ತೆ ಗೆಲ್ಲಲೇಬೇಕು ಅಂತ ಪಣತೊಟ್ಟು ತವರಿಗೆ ಮರು ಸೇರ್ಪಡೆಗೊಂಡಿದ್ದಾರೆ. ಈಗ ಲೋಕಸಭೆ ಚುನಾವಣೆಯ ಅಭ್ಯರ್ಥಿ ಆಗಿದ್ದು ಕೂಡ ಒಂದಷ್ಟು ಪೈಪೋಟಿಗಳ ನಡುವೆ ಅಂತಾನೆ ಹೇಳಬಹುದು. ಜಗದೀಶ್ ಶೆಟ್ಟರ್ಗೆ ಟಿಕೆಟ್ ಸಿಗುತ್ತಾ ಇಲ್ವಾ ಅನ್ನೋ ಸಾಕಷ್ಟು ಅನುಮಾನಗಳು ಕೂಡ ಇತ್ತು. ಈಗ ಫೈನಲಿ ಟಿಕೆಟ್ ಅನ್ನ ಗಿಟ್ಟಿಸಿಕೊಂಡಿದ್ದಾರೆ. ಟಿಕೆಟ್ ಗಿಟ್ಟಿಸಿಕೊಂಡು ಈಗ ಅಬ್ಬರದ ಪ್ರಚಾರವನ್ನ ಕೂಡ ನಡೆಸ್ತಾ ಇರುವಂತದ್ದು. ಇನ್ನು ಇಂತಹ ಸಂದರ್ಭದಲ್ಲಿ ಯಡಿಯೂರಪ್ಪ ಕೂಡ ಬೆಳಗಾವಿಗೆ ಎಂಟ್ರಿ ಕೊಟ್ಟಿದ್ರು. ಜಿಲ್ಲಾ ಮುಖಂಡರ ಜೊತೆ ಸಾಲು ಸಾಲು ಸಭೆಗಳನ್ನ ನಡೆಸಿ ಗೆಲುವಿಗೆ ಕೆಲಸ ಮಾಡೋದಕ್ಕೆ ಒಂದಷ್ಟು ಸೂಚನೆಗಳನ್ನ ಹಾಗೆ ಒಂದಷ್ಟು ಪ್ರಮುಖ ಟಾಸ್ಕ್ಗಳನ್ನ ಕೂಡ ನೀಡಿದ್ದಾರೆ. ಈ ಕುರಿತಾಗಿ ನಮ್ಮ ಪ್ರತಿನಿಧಿ ಬಾಳಪ್ಪ ಹೆಚ್ಚಿನ ಮಾಹಿತಿಯನ್ನು ನೀಡ್ತಾ ಹೋಗ್ತಾರೆ. ಬಾಳಪ್ಪ, ಗುಡ್ ಮಾರ್ನಿಂಗ್. ಶತಾಯಗತಾಯ ಈ ಎಂಪಿ ಚುನಾವಣೆಯಲ್ಲಿ ಜಗದೀಶ್ ಶೆಟ್ಟರ್ ಗೆಲ್ಲಲೇಬೇಕು. ಹೀಗಾಗಿ ರಾಜಾಹುಲಿ ಒಂದಷ್ಟು ಪ್ರಮುಖ ಟಾಸ್ಕ್ಗಳನ್ನ ಕೊಟ್ಟಿದ್ದಾರೆ ಜಿಲ್ಲಾ ಮುಖಂಡರಿಗೆ ಹಾಗೆ ಕಾರ್ಯಕರ್ತರಿಗೆ ಅಂತ ಹೇಳಲಾಗ್ತಾ ಇದೆ. ಈ ಬಗ್ಗೆ ಹೆಚ್ಚಿನ ಡೀಟೇಲ್ಸ್. ಮಧುಶ್ರೀ, ಏನಂದ್ರೆ ಈಗ ಬೆಳಗಾವಿ ಜಿಲ್ಲಾ ರಾಜಕಾರಣ ಅಂದ್ರೆ ಏನು ಬೆಂಗಳೂರಿಗೆ ಟಕ್ಕರ್ ಕೊಡುವಂತ ರಾಜಕಾರಣ ಆಗಿದೆ. ಹೀಗಾಗಿ ಏನು ಮಾಜಿ ಸಿಎಂ ಯಡಿಯೂರಪ್ಪನವರು ಬೆಳಗಾವಿಗೆ ಆಗಮಿಸಿ ಏನು ಬಿಜೆಪಿಯಲ್ಲಿ ಇರ್ತಕ್ಕಂಥ ನಾಯಕರ ಏನು ಭಿನ್ನಮತ ಅಭಿಪ್ರಾಯ ಇರ್ತಲ್ಲ ಅದನ್ನು ಒಗ್ಗೂಡಿಸುವಲ್ಲಿ ಒಂದಾಗ್ತಾರೆ. ಯಾಕಂದ್ರೆ ಜಗದೀಶ್ ಶೆಟ್ಟರ್ನ ಲೋಕಸಭೆಗೆ ಕಣಕ್ಕಿಳಿಸಿದ್ದಾರೆ ಬೆಳಗಾವಿ. ಈಗಾಗಲೇ ಈ ಬೆಳಗಾವಿ ಕಣಕ್ಕಿಳಿಸಿದ ನಂತರ ಇಲ್ಲಿ ಏನು ಬೆಳಗಾವಿ ನಾಯಕರಲ್ಲಿ ಒಂದು ಗೊಂದಲ ಸೃಷ್ಟಿಯಾಗಿತ್ತು. ಆ ಗೊಂದಲವನ್ನು ಸರಿಪಡಿಸೋದಕ್ಕೆ ಏನು ಖಾಸಗಿ ಹೋಟೆಲ್ನಲ್ಲಿ ಒಂದು ಮೀಟಿಂಗ್ ಕೂಡ ಮಾಡಿದ್ರು. ಮೀಟಿಂಗ್ ನಲ್ಲಿ ಯಡಿಯೂರಪ್ಪನವರು ಕಾರ್ಯಕರ್ತರಿಗೆ ಮತ್ತು ಸ್ಥಳೀಯ ನಾಯಕರಿಗೆ ಕೆಲವೊಂದು ಟಾಸ್ಕ್ಗಳನ್ನು ಕೊಟ್ಟಿದ್ದಾರೆ. ಯಾಕಂದ್ರೆ ಸರ್ಕಾರ ಬಂದ ಮೇಲೆ ನಿಮ್ಗೆ ಯಾವ್ದಾದ್ರು ಜವಾಬ್ದಾರಿ ಕೊಡ್ತೀವಿ, ನಿಮ್ಗೆ ಅಧಿಕಾರ ಸ್ಥಾನದಲ್ಲಿ ತರ್ತೀವಿ ಅಂತ ಈಗಾಗಲೇ ಅವರಿಗೆ ಒಂದು ಭರವಸೆ ಕೂಡ ನೀಡಿದ್ದಾರೆ. ಭರವಸೆ ಮೇಲೆ ಏನು ಅಲ್ಲಿ ಸ್ಥಳೀಯ ಕಾರ್ಯಕರ್ತರು ಮತ್ತು ಸ್ಥಳೀಯ ಮಾಜಿ ಶಾಸಕರಾಗಿರ್ಬೋದು, ಸಂಸದರಾಗಿರ್ಬೋದು, ಇವ್ರನ್ನೆಲ್ಲರನ್ನು ಹೊರತುಪಡಿಸಿ ಏನು ಅವರಿಗೆ ಒಳ್ಳೆ ಅವಕಾಶ ಮಾಡಿಕೊಡ್ತೀವಿ ಅಂತ ಏನು ಯಡಿಯೂರಪ್ಪನವರು ಒಂದು ಅವಕಾಶವನ್ನು ಅವರಿಗೆ ಭರವಸೆ ಕೂಡ ನೀಡಿದ್ದಾರೆ. ಭರವಸೆ ಹಿನ್ನೆಲೆಯಲ್ಲಿ ಜಗದೀಶ್ ಶೆಟ್ಟರ್ ಅವ್ರನ್ನು ಏನು 1 ಲಕ್ಷ ಮತಗಳ ಅಂತರದಿಂದ ಗೆಲ್ಲಿಸಂತ ಈಗಾಗಲೇ ಕಾರ್ಯಕರ್ತರಿಗೆ ಕರೆಯನ್ನು ಕೊಟ್ಟಿದ್ದಾರೆ. ಕರೆ ಹಿನ್ನೆಲೆ ಏನು ಯಡಿಯೂರಪ್ಪನವರು ಯಾವ ತರ ಇಲ್ಲಿ ಗೆಲ್ಲಿಸ್ತಾರೆ, ಚಿಕ್ಕೋಡಿ ಆಗಿರ್ಬೋದು ಮತ್ತು ಬೆಳಗಾವಿ ಆಗಿರ್ಬೋದು ಲೋಕಸಭಾ ಕ್ಷೇತ್ರದಲ್ಲಿ ಭಾರಿ ಪೈಪೋಟಿ ನೀಡ್ತಾ ಇದೆ. ಒಂದ್ ಕಡೆ ನೋಡಿದ್ರೆ ಈ ಪ್ರೆಸೆಂಟ್ ಏನ್ ಸಚಿವರಿದ್ದ ಸಚಿವೆ ಏನು ಲಕ್ಷ್ಮೀ ಹೆಬ್ಬಾಳ್ಕರ್ ಅವರ ಮಗ ಮುರ್ನಾಲ್ ವಿರುದ್ಧ ಜಗದೀಶ್ ಶೆಟ್ಟರ್ ನಿಂತ್ಕೊಂಡಿದ್ದಾರೆ. ಯಾಕಂದ್ರೆ ಲಿಂಗಾಯತರು ಪ್ರಬಲ ನಾಯಕರಾಗಿದ್ದಾರೆ. ಹೀಗಾಗಿ ಲಿಂಗಾಯತರ ಮನಸೆಳೆಯೋದಕ್ಕಾಗಿ ಬಿಎಸ್ ಯಡಿಯೂರಪ್ಪನವರು ಬೆಂಗಳೂರಿನಿಂದ ಆಗಮಿಸಿ ಎಲ್ಲ ನಾಯಕರನ್ನು ಒಗ್ಗೂಡಿಸಿ ಒಂದು ಮೀಟಿಂಗ್ ಕೂಡ ಮಾಡಿ ಅವ್ರ ಜೊತೆ ಚರ್ಚೆ ಕೂಡ ಮಾಡಿದ್ದಾರೆ. 1 ಲಕ್ಷ ಮತಗಳ ಅಂತರದಿಂದ ಗೆಲ್ಲಿಸ್ತೀವಿ ಅಂತ ಒಂದು ಭರವಸೆ ಕೂಡ ನೀಡಿದ್ದಾರೆ. ಈ ನಿಟ್ಟಿನಲ್ಲಿ ಏನು ಮುರ್ನಾಲ್ ಸೋಲು ಹೋಗ್ತಾರೆ ಅನ್ನೋದು ಒಂದ್ ಕಡೆ ಕಾದು ಕೂತಿದೆ. ಯಾಕಂದ್ರೆ ಮಾಜಿ ಸಿಎಂ ಯಡಿಯೂರಪ್ಪನವರು ಆಗಮಿಸಿದಾಗ ಜಗದೀಶ್ ಶೆಟ್ಟರ್ ಅವರು ಮಾಜಿ ಸಿಎಂ ಆಗಿದ್ರು, ಅವರು ಕೂಡ ಪ್ರಬಲ ನಾಯಕರಾಗಿದ್ದಾರೆ. ಹೀಗಾಗಿ ಏನೋ ಬೆಳಗಾವಿಗೆ ಅದೃಷ್ಟ ಒಲಿದು ಬರಬಹುದಾ ಅನ್ನೋದು ಒಂದು ಕಾತುರ ಕಾದಿದೆ. ಹೀಗಾಗಿ ಹಲವು ಬೇಡಿಕೆಗಳಿಗಾಗಿ ಏನು ಕಾರ್ಯಕರ್ತರ ಮನೆಗೆ ಹೋಗಿ ಮತಯಾಚನೆ ಮಾಡುವಂತ ಕೆಲಸ ಮಾಡ್ತಾ ಇದ್ದಾರೆ. ಹೀಗಾಗಿ ಜಗದೀಶ್ ಶೆಟ್ಟರ್ ಅವರಿಗೆ ಭಾರಿ ಲಾಭಿ ಆಗ್ಬೋದು ಅಂತ ಮಾಹಿತಿ ಇದೆ. ಥ್ಯಾಂಕ್ ಯು ಬಾಳಪ್ಪ ನಿಮ್ಮೆಲ್ಲ ಮಾಹಿತಿಗಾಗಿ. ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ. ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ. ಸನ್ ಡೈರೆಕ್ಟ್ 292, ಜಿಯೋ ಟಿವಿ 1334, ಯು ಡಿಜಿಟಲ್ 162, ಸಿಟಿ ಕೇಬಲ್ 51, ಜಿಟಿಪಿಎಲ್ 17, ಅಭಿಷೇಕ್ ಕೇಬಲ್ಸ್ 821, ರಾಕ್ ಲೈನ್ ಟೆಲಿಕಮ್ಯುನಿಕೇಶನ್ 51, ಶ್ರೀ ಬಸವೇಶ್ವರ ನಂಬರ್ 60, ವಿನಾಯಕ ಡಿಜಿಟಲ್ ನಂಬರ್ 53.
ಇನ್ ಡಿಜಿಟಲ್ ನಂಬರ್ 896ರಲ್ಲಿ. ನಿಮ್ಮಿಸ್ತದ ಜಿ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ.